ನಡೆಯಲಿರ್ತಕ್ಕಂಥ SSLC ಪರೀಕ್ಷೆಗಾಗಿ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ನ ಒಂದು PDF ಆಗಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಶ್ಯೂರ್ ಆಗಿ ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ದೇ ಆದರೆ ಸೊ ತಾವು ಖಂಡಿತವಾಗಿ 50ಕ್ಕಿಂತ ಹೆಚ್ಚು ಅಂಕಗಳನ್ನೇ ತಾವೇನು ಮಾಡ್ಬೋದು, ಗಳಿಸ್ಬೋದು. 50 ಅಬವ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು. ಈ ಪಾಸಿಂಗ್ ಪ್ಯಾಕೇಜಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು 2021-22ರಲ್ಲಿ ರೆಡ್ಯೂಸ್ ಮಾಡಿರ್ತಕ್ಕಂಥ ಸಿಲೆಬಸ್. ಇಟ್ ಮೀನ್ಸ್ ರೋಬೋಟ್ ಆಗಿರ್ಬೋದು, ದುನಿಯಾ ಮೇ ಪಹಲಾ ಮಕಾನ್ ಆಗಿರ್ಬೋದು, ಬಾಲ್ ಶಕ್ತಿ ಆಗಿರ್ಬೋದು, ನಾಗರಿಕೆ ಕರ್ತವ್ಯ, ಆ 4ನ್ನು ಬಿಟ್ಟು ಏನು ಮಾಡಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ನಲ್ಲಿ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಹಾಗೂ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಮೊದಲಿಗೆ ಏಕ ವಾಕ್ಯ ಮೇ ಪ್ರಶ್ನೆದಲ್ಲಿರ್ತಕ್ಕಂಥದ್ದಿದೆ. ಸೊ ಇದು 1 ಅಂಕದ ಪ್ರಶ್ನೋತ್ತರಗಳಲ್ಲಿರ್ತಕ್ಕಂಥದ್ದು. भारत के खेत कैसे हैं, स्वाद में आम किससे बढ़कर नहीं है, रोज़ एक सेब खाने से किनकी ज़रूरत नहीं होगी. ಸೊ ಖಂಡಿತವಾಗಿ ವಿಡಿಯೋಗಳನ್ನ ಪಾಸ್ ಮಾಡಿ. ಸೊ ಪಾಸ್ ಮಾಡಿ ಒಂದೆರಡು ಸಾರಿ ಕೇಳಿದರೆ ಸಾಕು. ಖಂಡಿತವಾಗಿ ಸೊ ನೀವೇನು ಮಾಡ್ಬೋದು ಅಂತಂದರೆ ಈ ಪ್ರಶ್ನೆ ಉತ್ತರಗಳನ್ನು ಮನನ ಆಗ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಿಲಹರಿ का प्रिय खाद्य क्या था, गिलहरी की समाधि कहाँ बनाई गई है, आज की दुनिया कैसी है. आमेले अब्दुल कलाम बचपन में किस घर में रहते थे, अब्दुल कलाम जी के चचेरे भाई कौन थे, बसंत क्या क्या बेचता था, छलनी का दाम क्या था. ಮುಂದೆ ನೋಡೋದಾದರೆ तुलसीदास किस शाखा के कवि है, तुलसीदास के अनुसार विपत्ति के साथी कौन कौन है, इंटरनेट का अर्थ क्या है, ब्रीफकेस में क्या था, लेखक की चप्पलें किसने पहनी थी, बहाने बनाने का प्रमुख कारण क्या है, समय किसका दिया हुआ अनुपम धन है, बिचेंद्री के माता पिता कौन थे, कर्नल का नाम क्या था ಅಂತಕ್ಕಂಥದ್ದು 1 ಅಂಕದ ಪ್ರಶ್ನೆಗಳಿದ್ದಾವೆ. ಇನ್ನು ಅನುರೂಪದಲ್ಲಿ ನೋಡೋದಾದರೆ ವಸಿಯತ್ ನಾಟಕ ಆದರೆ ಚಿತ್ರಲೇಖ ಅಂತಕ್ಕಂಥದ್ದೇನು, एक हाथ में न्याय पताका, दाहिने हाथ में डैश, केला पीला रंग सेब डैश, नागपुर संतरा ಕಾಶ್ಮೀರ ಡ್ಯಾಶ್. ಆಮೇಲೆ ಇದು ಮಹಾದೇವಿ ವರ್ಮಾಜಿ ಅವರಿಗೆ ಸಂಬಂಧಪಟ್ಟಂತೆ ಗಿಲ್ಲು ಪಾಠದ ಪ್ರಶ್ನೆಗಳಿದ್ದಾವೆ. ಮೇರಾ ಬಚ್ಪನ್ ಪಾಠದ ಪ್ರಶ್ನೆಗಳು. ಆಮೇಲೆ ಇದು ಬಸಂತ್ ಕಿ ಸಚ್ಚಾಯಿ ಪಾಠದ ಒಂದು ಪ್ರಶ್ನೆ. ಇದು ಬಸಂತ್ ಕಿ ಸಚ್ಚಾಯಿ ಇದೆ, ತುಳಸಿ ಕೆ ದೋಹೆ ಇದೆ, ಇಂಟರ್ನೆಟ್ ಕ್ರಾಂತಿ ಇದೆ. ಓಕೆ, ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠ. ನೆಕ್ಸ್ಟ್ ಇದು ಬಿಟ್ಬಿಡಿ, ಇದು ರೋಬೋಟ್ದಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ, ಇದನ್ನು ನೋಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಮೇಲೆ ದುನಿಯಾ ಮೇ ಪಹಲಾ ಮಕಾನ್ ಆದಂದ್ರೆ ಮಹಿಳಾ ಕಿ ಸಾಹಸ್ ಗಾಥ ಅಂತಕ್ಕಂಥ ಪಾಠ ಇದೆ. ಆಮೇಲೆ ಕರ್ನಾಟಕ ಸಂಪದ ಪಾಠದ ಅನುರೂಪತೆಗಳಿದ್ದಾವೆ. ಇದು ಬಂದ್ಬಿಟ್ಟು ಕರ್ನಾಟಕ ಸಂಪದ ಗಿಲ್ಲು ಪಾಠ. ಸೂರ್ಷಾಮ್ ಅಂತಕ್ಕಂಥ ಪದ ಮೇಲೆ ಇರ್ತಕ್ಕಂಥದ್ದು, ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಕಾಶ್ಮೀರಿ ಸೇಬ್ ಪಾಠದಿಂದ ಪ್ರಶ್ನೆಗಳಿದ್ದಾವೆ. ಸೊ ಈ 3 ಪ್ರಶ್ನೆಗಳು ಕೂಡ ಕಾಶ್ಮೀರಿ ಸೇಬ್ದಿದ್ದಾವೆ. ಸ್ವಲ್ಪ ಸರಿಯಾಗಿ ನೋಡ್ಕೊಂಡಾದರೆ ಖಂಡಿತವಾಗಿ 1 ಅಂಕ, 1 ಪ್ರಶ್ನೆ ಬಂದೇ ಬರ್ತದೆ. ಇನ್ನು ಗಿಲ್ಲು ಪಾಠದ ಪ್ರಶ್ನೆ ಬಂದ್ಬಿಟ್ಟು, ಆಮೇಲೆ ಇದು ಅಭಿನವ ಮನುಷ್ಯದ ಪದ್ಯದ ಪ್ರಶ್ನೆ ಇದೆ. ಮೇರಾ ಬಚ್ಪನ್ ಪಾಠದ 2 ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆಗಳು ಇವು ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದೇ ಇದ್ದಾವೆ. ಇನ್ನು ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠದಲ್ಲಿರ್ತಕ್ಕಂಥದ್ದು ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ಥಾ. ಇನ್ನು ಎಸ್ ಸಮಯ ಕಾ ಸದುಪಯೋಗ ಪದ್ಯದ ಪ್ರಶ್ನೆ ಇದೆ. ಮಹಿಳಾ ಕಿ ಸಾಹಸಗಾಥ ಪಾಠದ ಆಶಯವನ್ನು ಕೇಳಿದ್ದಾರೆ. ಆಮೇಲೆ ಮಹಿಳಾ ಕಿ ಸಾಹಸಗಾಥ ಪಾಠದಲ್ಲಿ ಬಿಚೇಂದ್ರಿ ಪಾಲ್ ಅವರ ಪರಿಚಯ. ಸೂರ್ಷಾಮ್ದಲ್ಲಿ ಬಾಲಕೃಷ್ಣ ತಾಯಿಗೆ ಏನನ್ನು ದೂರು ಕೊಡ್ತಾನೆ. ಸೊ ಆ ಪ್ರಶ್ನೆ ಇದ್ದಾವೆ. ಆಮೇಲೆ ಪೂರಕ ವಾಚನದಲ್ಲಿ ಶನಿ ಸಬ್ಸೆ ಸುಂದರ ಗ್ರಹದ ಇವೆರಡು ಪ್ರಶ್ನೆಗಳಿದ್ದಾವೆ. ಮುಂದೆ ಇದು ಕೂಡ ಶನಿ ಸಬ್ಸೆ ಸುಂದರ ಗ್ರಹ, ಇದು ಸತ್ಯಕಿ ಮಹಿಮಾ ಪಾಠದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿಯವರೆಗೆ ನಾವು ಗದ್ಯ ಪದ್ಯ ಮತ್ತು ಪೂರಕ ವಾಚನದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಾಯಿತು. ಇನ್ನು ಸೊ ಇಲ್ಲಿ ಹೋಪ್ ಆಗಿರ್ತಕ್ಕಂಥ ತುಂಬ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು 2 ಅಂಕದಲ್ಲಿ ಗಳಿಸ್ತೀರಿ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ನಾವು ಫಸ್ಟ್ ಆಗಿರ್ತಕ್ಕಂಥದ್ದು ಮಾತೃಭೂಮಿಯಲ್ಲಿ ಈ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಯಲ್ಲಿ 1 ಖಂಡಿತ ಬಂದೇ ಬರ್ತದೆ. ಸೊ ಒಂದು ಪ್ರಾಕೃತಿಕ ಸೌಂದರ್ಯ ಇದೆ, ಆಮೇಲೆ ಮಾತೃಭೂಮಿಯ ಸ್ವರೂಪ ಇರ್ತಕ್ಕಂಥದ್ದು. ಆಮೇಲೆ ಗಿಲ್ಲು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಬಂದ್ಬಿಟ್ಟು ಗಿಲ್ಲುಕ್ಕೆ ಕ್ರಿಯಾಕಲಾಪ ಲಿಖಿಯೇ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಖಂಡಿತವಾಗಿ ವಿಡಿಯೋವನ್ನು ಪಾಸ್ ಮಾಡಿ ಒಂದ್ಸರಿ ಬರೀರಿ, ಅಥವಾ ನೆಕ್ಸ್ಟ್ ಪದೇ ಪದೇ ಇವುಗಳನ್ನು ನೋಡೋದ್ರಿಂದನೂ ಕೂಡ ಉತ್ತಮ ಅಂಕಗಳನ್ನು ನೀವು ಗಳಿಸ್ಬೋದು. ಇನ್ನು ಮತ್ತೆ ಮುಂದಿನ ಪ್ರಶ್ನೆ ಇದೆ, ಗಿಲಹರಿ ಕೋ ಲೇಖಿಕಾ ಕ್ಯಾ ಕ್ಯಾ ಸಿಖಾಯಿ ಅಂತ ಇದೆ.
ಬಸಂತ್ ಏಕ್ ಇಮಾನ್ದಾರ್ ಲಡಕಾ ಹೇ, ಇದು ಕೂಡ ಬಸಂತ್ ಕಿ ಸಚ್ಚಾಯಿ ಪಾಠದ ಒಂದು ಪ್ರಶ್ನೆ ಇದೆ. ಇನ್ನು ಮುಂದೆ ರೀತಿಯಾಗಿರ್ತಕ್ಕಂಥದ್ದು ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಮೇಲೆ ಒಂದು ಪ್ರಶ್ನೆ ಇದೆ. ಶಂಸುದ್ದೀನ್ ಅಕ್ಬರೋं का वितरण का कार्य कैसे करते थे, ಇವೆಲ್ಲವುಗಳು ಕೂಡ 3 ಅಂಕದ ಪ್ರಶ್ನೆಗಳಲ್ಲೇ ಇದಾವೆ. ಆಮೇಲೆ ಇಂಟರ್ನೆಟ್ से कौन कौन सी हानियां, लेखक का धूप का चश्मा खो जाने की घटना, ಸೊ ಇದು ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಅಭಿನವ ಮನುಷ್ಯ ಪದ್ಯದ ಭಾವಾರ್ಥ ಇದೆ. ಸೊ ಯಾಕಂದರೆ ಲಾಸ್ಟ್ ಟೈಮ್ ಭಾವಾರ್ಥ ಕೇಳಿದ್ರು, ಸೊ ಅದಕ್ಕಾಗಿ ಭಾವಾರ್ಥಗಳನ್ನು ಸಹಿತ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಅಭಿನವ ಮನುಷ್ಯ ಪದ್ಯದ ಭಾವಾರ್ಥ ಇದೆ. ಸೊ ಜೊತೆಗೆ ಇದು ಸಮಯ ಕಿ ಪಹಚಾನ್ ಪದ್ಯದ ಒಂದು ಭಾವಾರ್ಥ ಇದೆ. ಇಲ್ಲಿ ಮಾದರಿಯಾಗಿ ನಾವು ಏನು ಮಾಡಿದ್ದೀವಿ, 2 ಗದ್ಯಾಂಶದ ಭಾಗಗಳನ್ನು ಅನುವಾದ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಸೊ ಇದು ಗಿಲ್ಲು ಪಾಠದ್ದು ಒಂದಿದೆ, ಆಮೇಲೆ ಇದು ಮೇರಾ ಬಚ್ಪನ್ ಒಂದಿದೆ. ಸೊ ಅನುವಾದ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲದೆ ಆಗಿದ್ದರೆ ಸೊ ಪ್ಲೇಲಿಸ್ಟಲ್ಲಿ ಅನುವಾದ ಮಾಡಲಿಕ್ಕೆ ಇರ್ತಕ್ಕಂಥ ಟ್ರಿಕ್ಸ್ಗಳ ವಿಡಿಯೋ ಇದ್ದಾವೆ, ಅವುಗಳನ್ನು ತಾವುಗಳು ನೋಡ್ಬೋದು. ಇನ್ನು ದೋಹಾಗಳಲ್ಲಿ ಮೊದಲ 2 ದೋಹಾಗಳನ್ನು ಇಟ್ಟಿದ್ದೀವಿ. ಸೊ 2 ಯಾವ ಥರನಾಗಿ ದೋಹಾಗಳ ಭಾವಾರ್ಥಗಳನ್ನು ಬರಿಬೇಕಂತಕ್ಕಂಥ ಸ್ಟೆಪ್ಸ್ ಇದ್ದಾವೆ. ಸೊ ಅವುಗಳನ್ನು ಸ್ವಲ್ಪ ನೋಡಿ, 2 ಇದ್ದಾವೆ. ಇನ್ನು 4 ಅಂಕದಲ್ಲಿ ಇದಂತೂ ಖಂಡಿತವಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಈ 4 ಸಾಲುಗಳನ್ನು ನೀವು ಕಂಠಸ್ಥ ಮಾಡಬೇಕು. ಜೊತೆಗೆ ಕರ್ನಾಟಕ ಸಂಪದಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಅಥವಾ ಶಿಲ್ಪಕಲಾ, ಸೊ ಈ 2 ಕ್ವಶನ್ಸ್ಗಳನ್ನು ನೋಡ್ಕೊಂಡಾದ್ರೆ ಇದರಲ್ಲಿ ಕೂಡ 2ರಲ್ಲಿ ಒಂದು ಏನು ಮಾಡ್ಬೋದು, ಖಂಡಿತವಾಗಿ ಪರೀಕ್ಷೆಗೆ ಬರ್ಬೋದು. ಸೊ ಪ್ರಾಕೃತಿಕ ಸೌಂದರ್ಯ ಇದೆ, ಆಮೇಲೆ ಶಿಲ್ಪಕಲಾಕ ಪರಿಚಯ ಇದೆ. ಇಷ್ಟೆಲ್ಲ ಗದ್ಯ ಪದ್ಯದೆಲ್ಲ ನೋಡಾಯಿತು. ಇನ್ನು ಮುಂದೆ ವ್ಯಾಕರಣದಲ್ಲಿ 8 ಅಂಕದಲ್ಲಿ ಮೊದಲ ಲಿಂಗದ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಟೋಟಲಿ ನಿಮ್ಗೆ ಎಷ್ಟು ಈ ವರ್ಷ ಇದಾವಲ್ಲ, ಸೊ ಅಷ್ಟೆಲ್ಲ ಲಿಂಗಗಳನ್ನು ನಾವೇನು ಮಾಡಿದ್ದೀವಿ, ಉದಾಹರಣೆಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಒಂದ್ಸರಿ ನೋಡಿಕೊಂಡ್ರೆ ಖಂಡಿತವಾಗಿ ಇದರಿಂದನೇ ಒಂದು ಪ್ರಶ್ನೆಗಳ ಅಂಕಗಳನ್ನು ತಾವುಗಳು ಗಳಿಸ್ಬೋದು. ಇನ್ನು 2ನೇದು ನೋಡೋದಾದರೆ ವಚನ ಇದೆ, ಏಕವಚನ ಮತ್ತು ಬಹುವಚನಗಳು. ಇವುಗಳು ಕೂಡ ನಿಮ್ಮ ಸಿಲೆಬಸ್ಗೆ ಇರ್ತಕ್ಕಂಥ ಎಲ್ಲವುಗಳನ್ನು ಇದ್ದಾವೆ. ಸೊ ತಾವುಗಳು ಇವುಗಳನ್ನು ಏನು ಮಾಡ್ಬೋದು, ನೋಡ್ಬೋದು. ಒಂದು ಸಾರಿ ಅವುಗಳನ್ನು ವಿಡಿಯೋವನ್ನು ಪಾಸ್ ಮಾಡಿ ಅವಶ್ಯವಾಗಿ ತಾವು ನೋಡ್ಕೊಂಡಾದರೆ ಸೊ ಖಂಡಿತವಾಗಿ ಸ್ಕೋರ್ಗಳನ್ನು ಮಾಡ್ಬೋದು. ಇನ್ನು ವಿಲೋಮ ಶಬ್ದಗಳಿದ್ದಾವೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಲೋಮ ಶಬ್ದಗಳಿದ್ದವು. ಆಮೇಲೆ ಮುಂದೆ ಹೋಗೋದಾದರೆ ವಿರಾಮ ಚಿಹ್ನೆ. ಸೊ ಎಷ್ಟು ವಿರಾಮ ಚಿಹ್ನೆಗಳನ್ನು 9 ಪ್ರಕಾರದ ವಿರಾಮ ಚಿಹ್ನೆಗಳಿದಾವಲ್ಲ, ಅವುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನಿದೆ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾವ ಒಂದು ವಿರಾಮ ಚಿಹ್ನೆ ಎಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನು ಟ್ರಿಕ್ಸ್ ಇದ್ದಾವೆ. ಸೊ ಅವುಗಳನ್ನು ನೋಡಿ. ಇನ್ನು ಸಂಧಿ ಇದ್ದಾವೆ, ಸಂಧಿಗಳನ್ನು ಗುರುತಿಸ್ಲಿಕ್ಕೆ ಇರ್ತಕ್ಕಂಥ ಟ್ರಿಕ್ಸ್ ಇದೆ. ದೀರ್ಘ ಸಂಧಿ ಹೇಗೆ ಗುರುತಿಸ್ತೀರಿ, ಗುಣಸಂಧಿಗಳನ್ನು ಹೇಗೆ ಗುರುತಿಸ್ತೀರಿ, ವೃದ್ಧಿ ಸಂಧಿ ಗುರುತಿಸ್ತಕ್ಕಂಥದ್ದು, ಎನ್ ಸಂಧಿ ಮತ್ತು ಅಯಾದಿ ಸಂಧಿ ಅಂದರೆ ಸ್ವರ ಸಂಧಿಗಳ ಬಗ್ಗೆ ಮಾತ್ರ ಕ್ವಶನ್ ಇರುತ್ತದೆ. ವಿಸರ್ಗ ಮತ್ತು ವ್ಯಂಜನ ಸಂಧಿಗಳ ಮೇಲೆ ಪ್ರಶ್ನೆ ಇರೋದಿಲ್ಲ. ಇನ್ನು ಅದೇ ತರನಾಗಿ ಸಮಾಸದಲ್ಲಿನೂ ಕೂಡ ನೋಡೋದಾದರೆ ಸಮಾಸದಲ್ಲಿ ಅವ್ಯಯೀಭಾವ ಸಮಾಸ ಹೇಗೆ ಗುರುತಿಸ್ಬೋದು, ಕರ್ಮಧಾರಯ, ತತ್ಪುರುಷ, ದ್ವಿಗು ಸಮಾಸ, ಆಮೇಲೆ ದ್ವಂದ್ವ ಸಮಾಸ ಮತ್ತು ಬಹುವ್ರೀಹಿ ಸಮಾಸವನ್ನು ಗುರುತಿಸ್ತಕ್ಕಂಥ ಟ್ರಿಕ್ಸ್ ಇದ್ದಾವೆ. ಸೊ ಇವುಗಳನ್ನು ನೋಡ್ಕೊಂಡ್ರೆ, ಒಂದ್ಸರಿ ನೋಡ್ಕೊಂಡ್ರೆ ನೀವು ಖಂಡಿತವಾಗಿ ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಬೆಟರ್ ಅಂದರೆ ಇವುಗಳಿಗೆ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಸಹಿತ ನೋಡಿ. ಇನ್ನು ಪ್ರೇರಣಾರ್ಥಕ ಕ್ರಿಯಾದಲ್ಲಿ ಎಕ್ಸಾಮಿನೇಷನಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಯನ್ನು ಕೇಳ್ತಾರೆ. ಸೊ ಇವುಗಳನ್ನು ಕ್ರಿಯಾಪದ ಮತ್ತು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ. ಸೊ ಟೋಟಲ್ ನಿಮಗೆ ಎಷ್ಟು ಸಿಲೆಬಸ್ಸಲ್ಲಿ ಇರ್ತಲ್ಲ ಅಷ್ಟೆಲ್ಲವುಗಳನ್ನು ಏನು ಮಾಡಿದ್ದೀವಿ, ಒಂದ್ಗಡೆನೆ ನಾವು ಏನು ಮಾಡಿದ್ದೀವಿ, ಕಲೆಕ್ಟ್ ಮಾಡಿದ್ದೀವಿ. ಇನ್ನು 5 ಮಾರ್ಕ್ಸ್ ಇರ್ತಕ್ಕಂಥ ಚುಟ್ಟಿ ಪತ್ರ ಇದೆ. 5 ಅಂಕಗಳಲ್ಲಿ ನೀವು ಯಾವ ಥರನಾಗಿ ಚುಟ್ಟಿ ಪತ್ರವನ್ನು ಗಳಿಸ್ಬೋದು ಅಂತಕ್ಕಂಥದ್ದು. ಮೇಲೆ ಸ್ಥಾನ ಮತ್ತು ದಿನಾಂಕ ಹಾಕಬೇಕು, ಪ್ರೇಕ್ಷಕರ ಹಕ್ಕು ವಿಳಾಸ, ಸೇವಾಮೆ, ಆಮೇಲೆ ಆದರಣೀಯ ಮಹೋದಯ, ವಿಷಯ ಹಾಕಿ ಪತ್ರದ ಕಲೆಯವರನ್ನು ಯಾವ ಥರನಾಗಿ ಮುಗಿಸ್ಬೇಕು. ಕಡೆಗೆ ಇರ್ತಕ್ಕಂಥದ್ದು ಸಮಾಪನ ಮಾಡ್ತಕ್ಕಂಥ ವಿಧವನ್ನು ಸಹಿತ ಏನು ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಇದು ರೋಹನ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ರೋಹನ್ ಅಂತಾನೆ ಆಗಬೇಕು. ಓಕೆ, ಎಸ್. ನಿಬಂಧ ಇದೆ. ಸೊ ನಿಬಂಧದಲ್ಲಿ 2 ಇದ್ದಾವೆ, 2ರಲ್ಲಿ ಒಂದು ನಿಬಂಧ ಅಂತಲೂ ಗ್ಯಾರಂಟಿ ಬರ್ತದೆ. ಇದು ಇಂಟರ್ನೆಟ್ ಕ್ರಾಂತಿಯಲ್ಲಿ ಇರ್ತಕ್ಕಂಥ ನಿಬಂಧ. ಸೊ ಪಾಠದಲ್ಲಿ ಇರ್ತಕ್ಕಂಥ ಆಲ್ರೆಡಿ ನಾವು ಕೇಳಿದ್ದೀವಿ ನಿಮಗೆ ಲಾಭ ಮತ್ತು ಹಾನಿಗಳ ಬಗ್ಗೆ. ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಬರೆದ್ರೆ ಖಂಡಿತವಾಗಿ ಸ್ಕೋರ್ ಆಗ್ತದೆ. ಇದು ಲಾಭದ ಬಗ್ಗೆ ಇರ್ತಕ್ಕಂಥ ಒಂದು ನಿಬಂಧ ಇತ್ತು. ಇಂಟರ್ನೆಟ್ನ ಹಾನಿ 2. ಇದು ಜನಸಂಖ್ಯಾ ವೃದ್ಧಿಯ ಮೇಲೆ ಇರ್ತಕ್ಕಂಥ ನಿಬಂಧ ಇದೆ. ಸೊ ವಿಡಿಯೋವನ್ನು ಅವಶ್ಯವಾಗಿ ಪಾಸ್ ಮಾಡಿ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡು 1-2 ಸರಿ ರಿವಿಷನ್ ಮಾಡಿದರೆ ಸಾಕು, ಖಂಡಿತವಾಗಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಸೊ ಹೋಪ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ನಿಮಗೆ 50 ಮಾರ್ಕ್ಸ್ ಆಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಬರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಥ್ಯಾಂಕ್ ಯು.